Hello, doctor. Hello. Hello Doctor with Dr. Chandrika Anand. Hello, doctor. ಇವತ್ತು ಐ ಹ್ಯಾವ್ ಎ ಸ್ಪೆಷಲ್ ಗೆಸ್ಟ್ ಇನ್ ಅವರ್ ಹಲೋ ಡಾಕ್ಟರ್ ಸೀರೀಸ್. ಹೀ ಈಸ್ ಡಾಕ್ಟರ್ ಪ್ರೀತ್ ಶೆಟ್ಟಿ ಅಂತ. ಹೀ ಈಸ್ ಮೈ ಜೂನಿಯರ್ ಇನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್. ಐ ಥಿಂಕ್ ನಾನು ಫೈನಲ್ ಇಯರ್ ಇದ್ದಾಗ ಐ ಥಿಂಕ್ ಹಿ ಜಾಯಿಂಟ್. ಹೀ ಈಸ್ ಎ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. KMC ಮಂಗಳೂರಿನಲ್ಲಿ MBBS ಮಾಡಿ KMC ಮಣಿಪಾಲ್ ವೆರಿ ಪ್ರೆಸ್ಟೀಜಿಯಸ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ನಲ್ಲಿ ಅವರು MD ಮಾಡಿ ಆಮೇಲೆ ಬ್ಯಾಂಗ್ಳೂರಿಗೆ ಬಂದು he started his own clinic called Mallige Child Care Center, which is in Vijayanagar since 24 years. 24 years ಇದ್ದಾರೆ. ಮತ್ತು ಫೋರ್ಟಿಸ್ ಹಾಸ್ಪಿಟಲ್ ನಾಗರಬಾವಿನಲ್ಲಿ ಡೇ ಒನ್ನಿಂದ ಅವರು ಪೀಡಿಯಾಟ್ರಿಕ್ ಕನ್ಸಲ್ಟೆಂಟ್ ಆಗಿದ್ದಾರೆ. ಆ್ಯಂಡ್ ಹೀ ಈಸ್ ಅ ಕನ್ಸಲ್ಟೆಂಟ್ ಇನ್ ಮೈ ಸರಸ್ವತಿ ಸ್ಪೆಷಾಲಿಟಿ ಕ್ಲಿನಿಕ್. ನಾನು ಡೆಲಿವರಿ ಮಾಡೋ 90% ಮಕ್ಕಳುಗಳನ್ನ ಇವರು ಅಟೆಂಡ್ ಮಾಡ್ತಾರೆ ಮತ್ತು ಆ ಮಕ್ಕಳು ದೊಡ್ಡವರಾಗೋ ತನಕ ಇವರೇ ನೋಡ್ಕೊತಾರೆ. ಸೊ ಹಾಗಾಗಿ ನಮಗೇನು ಒಳ್ಳೆಯ ಹೆಸರು ಬಂದಿದೆ, ಅದರಲ್ಲಿ ಇವರು ಪಾತ್ರ ಜಾಸ್ತಿ ಇರುತ್ತೆ. ಸೊ he takes care of all my pediatric patients. He's got a very popular practice. He's extremely intelligent, ತುಂಬ ಅಪ್ಡೇಟೆಡ್ ಆಗಿದ್ದಾರೆ. ಪೇಷಂಟ್ಸ್ಗೆ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಇವತ್ತು ಪ್ರೀಟರ್ಮ್ ಡೆಲಿವರಿ ಬಗ್ಗೆ ನಾವು ಲಾಸ್ಟ್ ಎಪಿಸೋಡ್ನಲ್ಲಿ ಮಾತಾಡಿದ್ವಿ ನಾನು ಸೌಜನ್ಯ. ಸೊ ಆ ಪ್ರೀಟರ್ಮ್ ಬೇಬೀಸ್ ಬಗ್ಗೆ ನಾನೇ ಹೇಳೋ ಬದಲಿ ಅದ್ರ ಬದಲಿ ನಾವು ಎಕ್ಸ್ಪರ್ಟ್ನೇ ಕರ್ಸೋಣ ಅಂದ್ಬಿಟ್ಟು ಐ ರಿಕ್ವೆಸ್ಟೆಡ್ ಡಾಕ್ಟರ್ ಪ್ರೀತ್ ಶೆಟ್ಟಿ ಟು ಜಾಯಿನ್ ಮೈ ಶೋ ಟುಡೇ. ವೆಲ್ಕಮ್ ಪ್ರೀತ್. Thanks a lot, ma'am. Yeah. Thanks a lot for inviting me. So this is like a very important opportunity for us to connect with the people. Yes. So I think this has been a very popular show of yours, and for a few months I have been observing what has been changing in the medical field now is that we are connecting to the people through the social media. Correct. And we are trying to educate the people, and you have been doing a wonderful job in that. Thank you so much. Thank you. And maybe over a period of time, the patients when they come to our clinic will be better informed when they come into the clinic. So that it will be easier for us. ನಮಗೂ ಕೂಡ ಸುಲಭ ಆಗ್ತದೆ, ಅವರಿಗೂ ಸುಲಭ ಆಗ್ತದೆ, because information will percolate into the society. ಎಸ್. So you are doing a wonderful job there. ಥ್ಯಾಂಕ್ ಯು ಸೊ ಮಚ್. ಸೊ ನಾವೀಗ ಪ್ರೀಟರ್ಮ್ ಡೆಲಿವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೆಲವೊಮ್ಮೆ ವೆನ್ ವಿ ಸ್ಪೀಕ್ ವಾಟ್ ಆರ್ ದ ಇಂಡಿಕೇಶನ್ಸ್ ಆಫ್ ಪ್ರೀಟರ್ಮ್ ಡೆಲಿವರಿ ಅಂದರೆ ತುಂಬ ಹೈ BP ಇತ್ತು, ಇಲ್ಲ ತುಂಬ ಹೈ ಶುಗರ್ಸ್ ಇತ್ತು, ಇಲ್ಲ ಲೀಕ್ ಆಗೋಗಿತ್ತು ವಾಟರ್, ಇಲ್ಲ ಟ್ವಿನ್ಸ್ ಇತ್ತು ಅಂದಾಗ ನಾವು ಮೊದಲೇ ಬಿಫೋರ್ ದ ಡೆಲಿವರಿ ವಿ ಸೆಂಡ್ ದೆಮ್, ವಿ ಆಂಟಿಸಿಪೇಟ್ ದಿಸ್ ಪ್ರೀಟರ್ಮ್ ಡೆಲಿವರಿ ಆ್ಯಂಡ್ ಸೆಂಡ್ ದ ಪೇಷಂಟ್ಸ್ ಆ್ಯಂಡ್ ದ ಫ್ಯಾಮಿಲಿ ಟು ದಿ ಪೀಡಿಯಾಟ್ರಿಷನ್ಸ್ ಅದ ಮೊದಲೇ ಕಳಿಸ್ಬಿಡ್ತೀವಿ. ಸೊ ಆಗ ಅವರು ಮೆಂಟಲಿ ಪ್ರಿಪೇರ್ ಮಾಡ್ತಾರೆ. ಈಗ NICU ಅಂದರೆ ಏನು, ಮತ್ತು NICU ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವ್ಯಾವ ರೀತಿ ರಿಸಸಿಟೇಟ್ ಮಾಡ್ತಾರೆ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಪ್ರೀಟರ್ಮ್ ಬೇಬಿ ಕೇರ್ ಅಂತ ಕೆಲವರು ತುಂಬ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಮಗುನ ICUಗೆ ಹಾಕ್ತಾರಂತ. ICU ಇಸ್ ನಾಟ್ ದಟ್ ಕ್ರಿಟಿಕಲ್ ಅಡಲ್ಟ್ ICU ಥರ ಇರೋಲ್ಲ. NICU ಇಸ್ ಮೋರ್ ಲೈಕ್ ರೀಕ್ರಿಯೇಟಿಂಗ್ ದ ಮದರ್ಸ್ ವೂಂಬ್. ಆ ಥರ ಒಂದು ಪರಿಸ್ಥಿತಿನ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡುವಂಥ ಜಾಗ. ಸೊ ಅದಕ್ಕೆ ನಾವು ಪ್ರೀ ಕೌನ್ಸಿಲಿಂಗ್ಗೆ ಕಳಿಸ್ಬಿಡ್ತೀವಿ ಮೊದಲೇ. ಈಗ ನೋಡಮ್ಮ ನೀನು ಪ್ರೀಟರ್ಮ್ ಡೆಲಿವರಿ ಆಗೋ ಸಾಧ್ಯತೆ ಇದೆ, ಒಂದ್ಸತಿ ಹೋಗಿ ಮಾತಾಡ್ಕೊಂಡು ಬನ್ನಿ ಮನೆಯವರೆಲ್ಲ, ಸೊ ದಟ್ ಯು ಆರ್ ಪ್ರಿಪೇರ್ಡ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್ ಅಂತ ಹೇಳ್ತೀವಿ. ಸೊ ಈ ಕಾಂಟೆಕ್ಸ್ಟಲ್ಲಿ ಪ್ರೀತ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸಮ್ ಕ್ವೆಶನ್ಸ್. ಹೌ ಕಾಮನ್ ಇಸ್ ಪ್ರೀಟರ್ಮ್ ಬರ್ತ್? ಅಂದರೆ ಈಗ ನಾವು ಯು ಆರ್ ಇನ್ ಪಿಡಿಯಾಟ್ರಿಕ್ಸ್ ಸಿನ್ಸ್ 25 years ಆಯಿತಾ. ಸೊ ಆವಾಗಿನ ಪ್ರೀಟರ್ಮ್ ಬೇಬಿ ಡೆಲಿವರೀಸ್ಗೂ ಜಾಸ್ತಿ ಆಗ್ತೈತಾ, ಇವಾಗ ಜಾಸ್ತಿ ಆಗ್ತಿದೆಯಾ? ನಿಮ್ಗೆ ಏನು ಅನ್ಸುತ್ತೆ ಆ ಥರ ಟ್ರೆಂಡ್ ಚೆನ್ನಾಗಿ ಏನಾಗಿದೆ ಅಂತ ಅನ್ಸುತ್ತೆ? The thing is, what is happening is almost 1 in 10 deliveries are preterm babies now. Of course, the trend, I think what we were observing when we were postgraduates, then ಆವಾಗ ಇದ್ದಂಥ ಪ್ರೀಟರ್ಮ್ ಡೆಲಿವರೀಸ್ಗಳು ಸಂಖ್ಯೆಯಲ್ಲಿ ಚೇಂಜಸ್ ಅಷ್ಟೇನಿಲ್ಲ. ಬಿಕಾಸ್ ದ ಮಾಲ್ನ್ಯೂಟ್ರಿಷನ್, ಮೇ ಬಿ ದ ನ್ಯೂಟ್ರಿಷನಲ್ ಸ್ಟೇಟಸ್ ಹ್ಯಾಸ್ ಇಂಪ್ರೂವ್ಡ್ ಇನ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಆಂಟಿನೇಟಲ್ ಚೆಕಪ್ಸ್ ಹ್ಯಾವ್ ಇಂಪ್ರೂವ್ಡ್. Even in the rural area also, obstetric care has reached out to them. And the number of preterm labors have not increased significantly. But of course, IVF ಎಲ್ಲ ಬಂದಾಗ then there are other complications which are there during the pregnancy that can cause preterm deliveries, as you said. So of course, the numbers are not significantly increased, but the facilities have improved. The newborn care has improved, and over a period of time, the survival rates of these preterm babies have significantly improved. In fact, I was just going through one of the data. The youngest baby who has survived is 21 weeks plus 1 day. A 490 gram baby survived in 2020, delivered during the COVID time in UK, survived. So there's a 490 gram baby who survived. 420, sorry, it's not 490, it's 420 gram baby. Amazing, amazing. So one of my, in that same context, I think we have referred to this my youngest or my lightest baby
ಆಫ್ ಅರೌಂಡ್ 800 grams, 750, 800 grams. ಅವಳಿಗೆ ಅದನ್ನು ತಿರ್ಗಾ ನಾನು ಒಂದ್ಸತಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ರೀತಿ ಪಿಡಿಯಾಟ್ರಿಷನ್ಸು ಒಂದು ಮಗುನ ಒಂದು ಫ್ಯಾಮಿಲಿನೇ ಚೇಂಜ್ ಮಾಡ್ತಾರೆ ಅನ್ನೋದಕ್ಕೆ. ಸೊ ಅದೊಂದು ಪೇಷಂಟ್ ಆಲ್ಮೋಸ್ಟ್ 18 years ಬ್ಯಾಕ್ ಶಿ ಹ್ಯಾಡ್ ಕಮ್ ಟು KR ಹಾಸ್ಪಿಟಲ್. ಶಿ ಹ್ಯಾಡ್ ವೆರಿ ಹೈ BP. ಅವಳಿಗೆ ಎಲ್ಲ ಕಡೆ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಹ್ಯಾಡ್ ರೆಫ್ಯೂಸ್ಡ್. ಒಂದು 3-4 ದೊಡ್ಡ ಹಾಸ್ಪಿಟಲ್ ರೆಫ್ಯೂಸ್ ಮಾಡಿದ್ರು. ವಿ ಟುಕ್ ಅಪ್ ದ ಕೇಸ್ ಆ್ಯಂಡ್ ನಾನು ಎಲ್ಲ ಕಡೆ ಅವರು ಮಗೋದು ಹೋಪ್ಸ್ ಬಿಟ್ಬಿಡಿ, ಹತ್ತಿರ 750 ಗ್ರಾಮ್ ಇದೆ, 18 ವರ್ಷದ ಮುಂಚೆ, 18-19 ವರ್ಷದ ಮುಂಚೆ 750 ಗ್ರಾಮ್ ಇದೆ, ಅದನ್ನ ಬಿಟ್ಬಿಡಿ, ಅದರ ಆಸೆ ತಾಯಿನ ಉಳಿಸೋಣ ಅಂದ್ಬಿಟ್ಟು ಎವ್ರಿ ಒನ್ ವಾಸ್ ಫೋಕಸಿಂಗ್ ಆನ್ ದ ಆನ್ ದಿ ಮದರ್. ವೆರ್ ಎಸ್ ಐ ಟುಕ್ ದ ಡಿಸಿಷನ್ ಆ್ಯಂಡ್ ಮೈ ಟೀಮ್ ಟುಕ್ ದ ಡಿಸಿಷನ್ ಆಫ್ doing a cesarean in a woman with a very high BP and delivering the baby and handing over the baby to NICU. 750 grammer baby. Dr. Janaki and Dr. Ranjan Pejawar sir, they are amazing humans, amazing neonatologists. ಅದು ಎಷ್ಟು ಲಕ್ಷಗಟ್ಟಲೆ ಮಕ್ಕಳನ್ನ ಸೇವ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಗಾಡ್ ವಿಲ್ ಬ್ಲೆಸ್ ದೆಮ್ ಆಲ್ ವೆರಿ ವೆರಿ ಮಚ್ ಬಿಕಾಸ್ ದೇ ಹ್ಯಾವ್ ಸೇವ್ಡ್. ದೇ ಆರ್ ಸಚ್ ಡೆಡಿಕೇಟೆಡ್ ಡಾಕ್ಟರ್ಸ್ ಇರ್ತಾರೆ. NICU ನೀವು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ ಎಷ್ಟು ಡೆಡಿಕೇಟೆಡ್ ಇರ್ತಾರೆ ಅಂದರೆ, ಬೆಳಗ್ಗೆ ಬಂದರೆ ರಾತ್ರಿ ತನಕ 24/7 ಆ ಮಕ್ಕಳು, ಚಿಕ್ಕ ಮಕ್ಕಳು, ಇಷ್ಟಿಷ್ಟೇ ಇರೋ ಮಕ್ಕಳಿಗೆ ಒಂದು ಇಂಜೆಕ್ಷನ್ ಕೊಡೋದಾಗಲಿ, ಒಂದು ಡ್ರಿಪ್ ಹಾಕೋದಾಗಲಿ, ಅವರು ಪ್ರೊಸೀಜರ್ಸ್ ಮಾಡ್ತಾರೆ. ಐ ಥಿಂಕ್ ದೇ ಆರ್ ಟ್ರೂಲಿ ಬ್ಲೆಸ್ಡ್ ಬೈ ಗಾಡ್ ಅಂತ ಅನ್ಸುತ್ತೆ. ಐ ಆಲ್ವೇಸ್ ರಿಮೆಂಬರ್. ಸೊ ಆ ಮಗು ಈಗ ಇಂಜಿನಿಯರಿಂಗ್ ಓದ್ತಾ ಇದೆ, ಆಯಿತಾ. ನಮಗೆ ಏನು ವರಿ ಇರುತ್ತೆ ಪ್ರೀಟಮ್ ಬೇಬೀಸ್ ಅಂದರೆ, ಮಕ್ಕಳು ಪೆದ್ರಾಗ್ಬಿಡ್ತಾರಾ, ಇಲ್ಲ ಹಿಯರಿಂಗ್ ಡಿಫೆಕ್ಟ್ ಇರುತ್ತಾ, ಇಲ್ಲ ಅದು ಈ ಮಗು ಶಾರ್ಪ್ ಆಗಿದೆ. ಬಟ್ ಒನ್ ಥಿಂಗ್ ವಾಟ್ ಐ ನೋಟಿಸ್ ಇದು ಸ್ವಲ್ಪ ಶಾರ್ಟ್ ಇದೆ. ಸೊ ಹಾಗಾಗಿ ಈ ಪ್ರೀಟಮ್ ಮಕ್ಕಳಿಗೆ ಹುಟ್ಟಿದವ್ರಿಗೆ ಎಲ್ಲ ಮಕ್ಳಿಗೂ ನ್ಯೂನ್ಯತೆ ಇರುತ್ತಾ? ಎಷ್ಟು ಮಕ್ಕಳು ನಾರ್ಮಲ್ಸ್ ಇರ್ತಾರೆ, ಎಷ್ಟು ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಪ್ರೀತಿ? The thing is that it all depends upon how they manage during the initial period, the neonatal period, and what is the cause for preterm also. So suppose a baby has got some sort of chromosomal anomaly, or if the baby has got any other structural anomaly, then obviously those babies will not grow like a normal baby, and they will have some sort of compromises. Then if it is a normal baby, like who has all the structures are normal, and if the baby is well managed, then most of them do make a very good life, and they contribute to the society in a very positive way. And of course, with the over a period of the time where the evolution of neonatal care has improved, and see, what is very important is how well they are managed inside the NICU. That makes the difference. And when they are managed very well, then they are gently managed with minimal handling, so infection risk ಕಮ್ಮಿ ಇರ್ತದೆ. ಸೊ ಪ್ರೀತಿಗ ನೀನು ಹೇಳಿದೆ ಒಳ್ಳೆ NICU ಕೇರ್ ಇತ್ತು, ಮತ್ತು ಮಗುವಿಗೆ ಮಿನಿಮಮ್ ಹ್ಯಾಂಡ್ಲಿಂಗ್ ಇತ್ತು, ಮತ್ತು ಇನ್ಫೆಕ್ಷನ್ಸ್ ಕಡಿಮೆ ಮಾಡೋ ಥರ ಒಂದು ಕೇರ್ ಇತ್ತು, ಮನೆಯವರು ಚೆನ್ನಾಗಿ ನೋಡ್ಕೊತಂದ್ರೆ ಈ ಪ್ರೀಟಮ್ ಬೇಬೀಸು ಆಲ್ಮೋಸ್ಟ್ ನಾರ್ಮಲ್ ಲೈಫ್ ತೊಗೊಂಡು ದೇ ಆರ್ ಆ್ಯಸ್ ಗುಡ್ ಆಸ್ ಎನಿ ಅದರ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಆ್ಯಂಡ್ ಆಲ್ಸೋ ಅಡಲ್ಟ್ಸ್ ಅಂತ. ಬಟ್ ಈ ನ್ಯೂ ಬಾರ್ನ್ ಬೇಬೀಸು ಈಗ 34 ವೀಕ್ಸು 32 ವೀಕ್ಸ್ಗೆ ನಾವು ಡೆಲಿವರಿ ಮಾಡಿ ನಿಮ್ಮ ಕೈಗೆ ಕೊಟ್ಬಿಟ್ಟು ನಾವು ಹೊರಟೋಗ್ತೀವಿ. ನೀವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? ವಾಟ್ ಆರ್ ಆಲ್ ದ ಕಾಂಪ್ಲಿಕೇಶನ್ಸ್ ಯು ಎಕ್ಸ್ಪೆಕ್ಟ್ ಇನ್ ಅ ಪ್ರೀಟಮ್ ಬೇಬಿ? ಬೇಸಿಕ್ಲಿ ಏನಾಗ್ತದೆ ಅಂದರೆ, ಪ್ರೀಟಮ್ ಬೇಬಿ ಬಿಕಾಸ್ ದ ಲಾಸ್ಟ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಆಗದೇ ಇರೋದ್ರಿಂದಾಗಿ ಅವರ ಲಂಗ್ಸ್ ಮೆಚೂರ್ ಆಗಿರೋದಿಲ್ಲ, ಕಿಡ್ನೀಸ್ ಅಷ್ಟು ಮೆಚೂರ್ ಆಗಿರೋದಿಲ್ಲ, ಲಿವರ್ ಅಷ್ಟು ಮೆಚೂರ್ ಆಗಿರೋದಿಲ್ಲ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ವೇರ್ ದ ಬೇಬೀಸ್ ಕ್ಯಾನ್ ಎನ್ಕೌಂಟರ್. ಆ್ಯಂಡ್ ಮೆಟಬಾಲಿಕ್ಸ್, ಬಿಕಾಸ್ ಬೇಬಿ ಡಸಂಟ್ ಹ್ಯಾವ್ ಎನಿ ಫ್ಯಾಟ್ ಸ್ಟೋರ್ಸ್ ಇರೋದಿಲ್ಲ, ಸೊ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ ಆ ಮಕ್ಕಳಿಗೆ. ಆ ಮಕ್ಕಳಲ್ಲಿ ಕ್ಯಾಲ್ಶಿಯಮ್, ಶುಗರ್ಸ್ ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ, ಮೆಗ್ನೀಷಿಯಮ್ ಮೇಂಟೈನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಈಸ್ ನ್ಯೂ ಬಾರ್ನ್ ಬೇಬೀಸ್ ಫೇಸ್. ಸೊ ದ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಥಿಂಗ್ ಈಸ್ ಮೇಂಟೈನಿಂಗ್ ದ ಟೆಂಪ್ರೇಚರ್, ಬಿಕಾಸ್ ಆ ಮಕ್ಕಳಲ್ಲಿ ಫ್ಯಾಟೇ ಇರೋದಿಲ್ಲ. ಫ್ಯಾಟ್ ಇಲ್ಲದೆ ಇರೋದ್ರಿಂದ ಆ ಮಕ್ಕಳಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ವಾಟ್ ವಿ ಡೂ, ವಿ ಟೇಕ್ ದಮ್ ಟು ದ NICU, ಆ್ಯಂಡ್ ಒಂದು ಮಗುನ most often if it is a very low baby, like less than 32 weeks, then those babies we normally keep them in a incubators, wherein the temperature will be properly regulate ಮಾಡ್ಲಿಕ್ಕೆ ಆಗುತ್ತೆ, human humidity can be regulated properly, and ಆವಾಗ ಅವರಲ್ಲಿ weight loss ಆಗೋದಿಲ್ಲ. ಬಿಕಾಸ್ ಟೆಂಪ್ರೇಚರ್ ಮೇಂಟೆನೆನ್ಸಿಗೆ ಹೈಯೆಸ್ಟ್ ಕ್ಯಾಲರಿ ಕನ್ಸಂಪ್ಷನ್ ಆಗ್ತಾ ಇರ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡಿದಾಗ these babies will start gaining weight comfortably. Then otherwise we give them a warmer care. Sometimes we will wrap those babies with tin foils also and keep them warm.
So the first and most common problems we face is maintaining their temperature. Second thing is that metabolic needs will be slightly different from a normal term babies. ಯಾಕಂದ್ರೆ ಆ ಮಕ್ಕಳಲ್ಲಿ ಫ್ಯಾಟ್ ಇರೋದಿಲ್ಲ, ಅವರಲ್ಲಿ ಸ್ಟೋರ್ಸ್ ಇಲ್ಲದೆ ಇರೋದ್ರಿಂದ ಶುಗರ್ ಲೆವೆಲ್ಸ್ ಕಮ್ಮಿ ಆಗೋಗ್ಬಿಡುತ್ತೆ. ಆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಫೀಡಿಂಗು, ಕೆಲವು ಬೇಬೀಸು ಡೈರೆಕ್ಟಾಗಿ ಟ್ಯೂಬಲ್ಲಿ ಕೊಟ್ಟರೆ ಫೀಡ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಅವ್ರಿಗೆ, ಆಯಿತು. ಅಂಥ ಮಕ್ಕಳಲ್ಲಾದರೆ ನಾವು ಟ್ಯೂಬಲ್ ಫೀಡ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಇಲ್ಲ ಇನ್ನೂ ತುಂಬ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೇಟ್ ಬೇಬೀಸ್ ಇದ್ದಾಗ ದೆನ್ ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಸ್ಟಾರ್ಟ್ ದೆಮ್ ಆನ್ IV fluids. ಸೊ ಪ್ಯಾರೆಂಟಲ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಪ್ರೋಟೀನ್ಸನ್ನು ಅಮಿನೋ ಆಸಿಡ್ಸ್ಗಳನ್ನು ಕೊಡಬೇಕಾಗತ್ತೆ, ವೇರ್ ಇನ್ ವಿಲ್ ಬಿ ಏಬಲ್ ಟು ಮೇಂಟೈನ್ ದೇರ್ ನಾರ್ಮಲ್ ಗ್ರೋತನ್ನು ರಿಟೈನ್ ಮಾಡಲಿಕ್ಕೆ ನಾವು ಪುಷ್ ಮಾಡಲಿಕ್ಕಾಗುತ್ತೆ ಆ ಮಕ್ಕಳನ್ನ. ಅಪಾರ್ಟ್ ಫ್ರಮ್ ದಟ್ ಕ್ಯಾಲ್ಶಿಯಮ್ಮು, ಬಿಕಾಸ್ ಅಲ್ಲಿ ಕ್ಯಾಲ್ಶಿಯಂ ಸ್ಟೋರ್ಸು ಕಮ್ಮಿ ಇರುತ್ತೆ, ಸರ್ಕ್ಯುಲೇಟಿಂಗ್ ಕ್ಯಾಲ್ಶಿಯಂ ಲೆವೆಲ್ಸ್ ಕಮ್ಮಿ ಇದ್ದಾಗ ದೀಸ್ ಬೇಬೀಸ್ ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್ ಡ್ಯೂ ಟು ಲೋ ಕ್ಯಾಲ್ಶಿಯಂ levels. ಆ ಕ್ಯಾಲ್ಶಿಯಮನ್ನು ಮೇಂಟೈನ್ ಮಾಡಲಿಕ್ಕೆ ಕ್ಯಾಲ್ಶಿಯಂ ನೀಡ್ಸ್ ಟು ಬಿ ಆಡೆಡ್ ಟು ದ IV fluids that is being given. Apart from that, other next problem will be with the breathing. So some of these babies, the commonest problems they may have is they will have apneas. Apneas ಅಂದರೆ ಸಡನ್ ಆಗಿ ಬ್ರೀದಿಂಗ್ ನಿಲ್ಲಿಸ್ಬಿಡ್ತಾರೆ. ಸೊ ಆ ಮಕ್ಕಳನ್ನ ನಾವು ಮಾನಿಟರ್ ದಮ್ ಕಂಟಿನ್ಯೂಸ್ಲಿ. ಸೊ ಒಂದು ಸ್ವಲ್ಪ ಇದನ್ನು ಆಪ್ನಿ ಆದ ತಕ್ಷಣ ಇಮಿಡಿಯೇಟ್ ಸ್ಟಿಮ್ಯುಲೇಟ್ ಮಾಡಿಬಿಡ್ಬೇಕಾಗತ್ತೆ ಮಗುನ. ಸೊ ಆವಾಗ ಹೇಗೆ ಅಂದರೆ NICUನಲ್ಲಿರುವಂಥ ಎಲ್ಲ ಸ್ಟಾಫ್ ನರ್ಸಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ದೇ ಆರ್ ಆಲ್ವೇಸ್ ಆನ್ ದೇರ್ ಟೋಸ್. ದೇರ್ ಈಸ್ ಅ ಬೀಪ್, you go and stimulate the baby. And then sometimes we may need to start them on medicines also. So simple caffeine is used as a medicine to stimulate their breathing. Some babies, of course, lungs mature ಆಗಿರೋದಿಲ್ಲ, ಆ ಮಕ್ಕಳಿಗೆ then we'll have to put them on either CPAP ಸಪೋರ್ಟ್ ಕೊಡಬೇಕಾಗುತ್ತೋ ಇಲ್ಲ ವೆಂಟಿಲೇಟರ್ ಸಪೋರ್ಟ್ ಕೊಡಬೇಕಾಗುತ್ತೋ, ಜೊತೆಯಲ್ಲಿ ಸರ್ಫ್ಯಾಕ್ಟೆಂಟ್. ಈ ಸರ್ಫ್ಯಾಕ್ಟೆಂಟ್ ಅದೇ ಈಗ ಏನಂದರೆ, ಈಗ ನಾವು ಡೆಲಿವರಿ ಮಾಡಿ ಮಗುನ ಕೊಟ್ಟಿರ್ತೀವಿ, ಸೊ ಆ ಪೇರೆಂಟ್ಸ್ ನಮ್ಮ ಹತ್ರನೇ ಬರ್ತಾರೆ, ಯಾಕೆಂದರೆ ಅವ್ರಿಗೆ ಪೀಡಿಯಾಟ್ರಿಷನ್ ಹೊಸದಲ್ಲ, ಮೇಡಮ್ ಮಗುಗೇನೋ ಆಕ್ಸಿಜನ್ ಕೊಡ್ತಾರಂತೆ, ಮಗುಗೇನೋ ಒಂದು ಕಾಸ್ಟ್ಲಿ ಇಂಜೆಕ್ಷನ್ ಕೊಡ್ತಾರಂತೆ ಲಂಗ್ಸ್ಗೆ, ಈ ಸರ್ಫ್ಯಾಕ್ಟೆಂಟ್ ಅಂತ. ಸರ್ಫ್ಯಾಕ್ಟೆಂಟ್ ಬಗ್ಗೆ ಸ್ವಲ್ಪ ಹೇಳಪ್ಪ. ಬೇಸಿಕ್ಲಿ ಸರ್ಫ್ಯಾಕ್ಟೆಂಟ್ ಏನಂತ ಹೇಳಿದ್ರೆ, ನಮ್ಮ ಲಂಗ್ಸ್ ಕೊಲ್ಯಾಪ್ಸ್ ಆಗದೇ ಇರೋದಕ್ಕೆ ಅದನ್ನು ಲಂಗ್ಸನ್ನು, ಈ ಲಂಗ್ಸಲ್ಲಿ ಸಣ್ಣ ಸಣ್ಣ ಆಲ್ವೇಲೆ ಅಂತೇಳಿ ಹೇಳ್ತೀವಿ, ಆ ಆಲ್ವೇಲೆಗಳು ಕೊಲ್ಯಾಪ್ಸ್ ಆಗದೇ ಓಪನ್ ಆಗಿರಬೇಕಾದ್ರೆ ಇಟ್ ಈಸ್ ಲೈಕ್ ಸರ್ಫ್ಯಾಕ್ಟೆಂಟ್. ಅಂದರೆ ಈಗ ಸೋಪಿನ ಗುಳ್ಳೆ ಥರ, ಆ ಸೋಪಿನ ಗುಳ್ಳೆನ ನಾವು ಇಂಜೆಕ್ಟ್ ಮಾಡಿಬಿಟ್ಟು ಅದನ್ನು ಓಪನ್ ಆಗಿ ಇಟ್ಕೊಳ್ಳೋ ಹಾಗೆ ಮಾಡಲಿಕ್ಕಾಗೋದು. ಸೊ ಇಟ್ಸ್ ಅ medicine which is given into the lungs and then will help the baby with keeping the alveoli open. So once the alveoli is kept open, air exchange correct ಆಗ್ತಾ ಇರುತ್ತೆ, ಅದರಿಂದಾಗಿ ಮಗುವಿನ ಆಕ್ಸಿಜನ್ ಲೆವೆಲ್ಸ್ ಮೇಂಟೈನ್ ಆಗುತ್ತೆ. ದೆನ್ ಗ್ರ್ಯಾಜುಲಿ ದ ಲಂಗ್ಸ್ ಮೆಚೂರ್ ಆಗಿಬಿಟ್ಟು ಲಂಗ್ಸೇ ಸರ್ಫ್ಯಾಕ್ಟೆಂಟನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಹಾಗೆ ಮಗು ಆರಾಮಾಗಿ ಉಸಿರಾಡ್ಲಿಕ್ಕೆ ಸುಲಭ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿಯ ರೆಸ್ಪಿರೇಟರಿ ಸಪೋರ್ಟ್ ಇಲ್ಲದೇ ಮಗು ತನ್ನಷ್ಟಕ್ಕೆ ತಾನು ಉಸಿರಾಡ್ಲಿಕ್ಕೆ ಶುರು ಮಾಡಿದ್ರೆ ದೆನ್ we are past major milestones ಅಂತಲೇ ಹೇಳ್ಬೋದು ನಮ್ಮಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ವಿಲ್ ಬಿ ಬೇಬಿದು ನ್ಯೂಟ್ರಿಷನ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಟ್ಟು ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗ್ ಈ ಥರ ಕರ್ಕೊಂಡು ಬರೋದು. ಸೊ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ತಂದೆ ತಾಯಿಗೆ ಹೆಲ್ಪ್ ಮಾಡೋದು. ಸೊ ಈಗ ಹೊಸದಾಗಿ ಡಿವೈಸ್ ಇದು ಬಂದಿರುವಂಥದ್ದು ಸಿಂಪಲ್ ಥಿಂಗ್ ಲೈಕ್ ಕ್ಯಾಂಗ್ರೂ ಮದರ್ ಕೇರ್. ಸೊ ಮಗುನ ತಾಯಿ ಅಥವಾ ತಂದೆಗೆ ಅವರ ಬಾಡಿಗೆ ಹತ್ತಿರವಾಗಿ ಇಟ್ಕೊಳ್ಳಿಕ್ಕೆ ಹೇಳ್ಕೊಡ್ತೀವಿ. ಸೊ ಈವನ್ ಮನೆಗೆ ಹೋದ್ಮೇಲೂ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳಕ್ಕೆ ಹೇಳ್ತೀವಿ. ಸೊ ಅದರಿಂದಾಗಿ ಮಗುವಿನ ಟೆಂಪ್ರೇಚರ್ ಲಾಸ್ ಆಗೋದು, ಮಗುನಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಏನು ಕ್ಯಾಲರಿ ಯೂಸ್ ಮಾಡ್ತಾ ಇರುತ್ತೋ ಅದು ಕಮ್ಮಿ ಆಗ್ತಾ ಹೋಗ್ಬಿಡುತ್ತೆ. ಆವಾಗ ಮಗುವಿನ ವೆಯ್ಟ್ ಗೇನ್ ಚೆನ್ನಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಬಿಕಾಸ್ ಮ್ಯಾಕ್ಸಿಮಮ್ ಕ್ಯಾಲರೀಸ್ ಈ ಬೇಬೀಸಲ್ಲಿ ಯೂಸ್ ಆಗೋದೇ ಅವರ ಟೆಂಪ್ರೇಚರ್ ಮೇಂಟೆನೆನ್ಸ್. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ವಾಟ್ ಐ ವಾಂಟ್ ಟು ಆ್ಯಡ್ ಈಸ್, ನಮ್ಮ ಪ್ರೀತ್ ಶೆಟ್ಟಿ ನಾವು ಡೆಲಿವರಿ ಮಾಡಿರೋ ಬೇಬೀಸ್ಗೆ ಸ್ನಾನ ಮಾಡ್ಸೋಕೆ ಬಿಡಲ್ಲ, ಆಯಿತಾ. ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ ಮಗುಗೆ ಸ್ನಾನ ಮಾಡಿಸಿ, ಮಗುಗೆ ಸ್ನಾನ ಮಾಡಿಸಿ. ಪರ್ಟಿಕ್ಯುಲರ್ ಅಜ್ಜಿಗಳಿಗಂತೂ ಆ ಮಗುಗೆ ಸ್ನಾನ ಮಾಡಿಸ್ಬೇಕು, ಪೌಡ್ರ್ ಹಾಕಬೇಕು, ಡ್ರೆಸ್ ಮಾಡಬೇಕು ಅನ್ನೋದು ಹಾಸ್ಪಿಟ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಹಿ ವಿಲ್ ನೆವರ್ ಲೆಟ್ ದ ಬೇಬೀಸ್ ಟು ಹ್ಯಾವ್ ಅ ಬಾತ್ ಇನ್ ದ ಹಾಸ್ಪಿಟಲ್, ಬಿಕಾಸ್ ಅದು ಆ ಮಗುವಿನ ಇವರು ಬಟ್ಟೆ ಎಲ್ಲ ಬಿಚ್ಚಿ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ನರ್ಸ್ಗಳೇ ಮಾಡ್ಸೋದಲ್ವ, ಅಲ್ಲೊಂದು ಬಾತಿಂಗ್ ಏರಿಯಾ ಅಂತ ಇರ್ತಿತ್ತು, ಅಲ್ಲೆಲ್ಲನೂ ಅದೆಲ್ಲ ಮಾಡಿ ಅದಕ್ಕೇನು ಸೋಪ್ ಹಾಕಿ ಮಾಡಿ ಒರೆಸ್ಕೊಳ್ಳೋ ಅಷ್ಟು ಕೂಡ ತುಂಬ ಟೆಂಪ್ರೇಚರ್ ಲಾಸ್ ಆಗಿ ಮಗು ಕೋಲ್ಡ್ ಆಗೋ ಸಾಧ್ಯತೆ ಜಾಸ್ತಿ ಅಂತ ಪ್ರೀತ್ ಶೆಟ್ಟಿ ಅವರು ಸ್ನಾನ ಮಾಡ್ಸೋಕೆ ಬಿಡೋದು. ತುಂಬ ಜನ ಅಪ್ಸೆಟ್ ಆಗ್ತಾರೆ ಅಮ್ಮಂದರು, ಬಟ್ ಏನು ಮಾಡೋಕ್ಕಾಗಲ್ಲ. ಅದ್ರ ಬದಲು ನೀವೇನು ಮಾಡ್ತೀರಾ ಹೇಳಿ, ಆ್ಯಂಡ್ ವೈ ಡು ಯು ಡೂ ದ್ಯಾಟ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗ ನಮ್ಮಲ್ಲಿ ಇದೊಂದು ಕೆಟ್ಟ ಅಭ್ಯಾಸ ಮುಂಚೆ ಇತ್ತು, ಹೌದು. ಬಿಕಾಸ್ ಈಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಲ್ಲರೂ ಕೂಡ ಇವಾಲ್ವ್ ಆಗ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಅಭ್ಯಾಸ ಗೊತ್ತಾಗ್ತಾ ಇದೆ. ಇದರಿಂದಾಗಿ ನಾವು ಈಗ ಮಗುನ ಸಡನ್ನಾಗಿ ತಣ್ಣಗಿರೋ ಗಾಳಿನಲ್ಲಿ ಎಕ್ಸ್ಪೋಸ್ ಮಾಡೋದು ಅಥವಾ ಬಿಸಿ ನೀರೇ ಇದ್ರೂ ಕೂಡ ಆ ಎಕ್ಸ್ಪೋಜರ್ ಟೈಮ್ನಲ್ಲಿ ಮಗುವಿನ ಟೆಂಪ್ರೇಚರ್ ಡ್ರಾಪ್ ಆಗೋಗ್ಬಿಡುತ್ತೆ. ಆ ರೀತಿ ವೇರಿಯೇಷನ್ ಇಂದ ಟೆಂಪ್ರೇಚರ್ ಆಗ್ತಿದ್ದ ಹಾಗೆ ಮಗುವಿನ ಬ್ರೈನಲ್ಲಿ ಬ್ಲೀಡ್ ಆಗೋ ಚಾನ್ಸಸ್ ಉಂಟು.
ಇಂಟ್ರಾವೆಂಟ್ರಿಕ್ಯುಲರ್ ಬ್ಲೀಡ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಬ್ಲೀಡ್ ಆದಾಗ ಆ ಮಕ್ಕಳಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಕ್ಯಾನ್ ಕಾಸ್ ಸೆರೆಬ್ರಲ್ ಪಾಲ್ಸಿ ಆರ್ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಹೈಡ್ರೋಕೆಫಲಸ್. ಸೊ ಈ ಪ್ರಾಬ್ಲಮ್ಸ್ಗಳನ್ನು ಪ್ರಿವೆಂಟ್ ಮಾಡಬೇಕು. ಟೆಂಪ್ರೇಚರ್ನ ಯೂನಿಫಾರ್ಮ್ ಆಗಿ ನಾವು ಒಂದೇ ಯೂಥರ್ಮಿಕ್ ಆಗಿ ಇಟ್ಕೊಂಡು ಹೋಗ್ಬೇಕು, ಒಂದೇ ಲೆವೆಲಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡದೇ ಇದ್ದಾಗ ಈ ಮಕ್ಕಳಲ್ಲಿ ಬ್ರೈನಲ್ಲಿ ಬ್ಲೀಡ್ ಆಗೋ ರಿಸ್ಕ್ ಇರುತ್ತೆ. ಸೊ ವಿ ಹ್ಯಾವ್ ಟು ಪ್ರಿವೆಂಟ್ ದಟ್. ಸೊ ಈಸಿಯೆಸ್ಟ್ ವೇ ವಾಟ್ ವಿ ಡೂ ಇಸ್ ಅಪ್ಲೈ ಕೋಕೋನಟ್ ಆಯಿಲ್. ಸೊ ಫ್ರಮ್ ಹೆಡ್ ಟು ಟೋ ವಿ ಕೀಪ್ ಅಪ್ಲೈಯಿಂಗ್ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ದಟ್ ಒನ್ ಇನ್ಸುಲೇಟಿಂಗ್ ಲೇಯರ್ ಥರನೇ ಮೈ ಮೇಲೆ ಒಂದು ಬಟ್ಟೆ ಒಂದು ಲೇಯರ್ ರೀತಿನೇ ಕೋಕೋನಟ್ ಆಯಿಲ್ನ ಇಟ್ಬಿಡ್ತೀವಿ. ಅಫ್ಕೋರ್ಸ್ ಮಗುವಿನ ತಲೆ ಹ್ಯಾಸ್ ದ ಮ್ಯಾಕ್ಸಿಮಮ್ ಸರ್ಫೇಸ್ ಏರಿಯಾ. ಸೊ ಆ ತಲೆನ ಕವರ್ ಮಾಡೋದು ಬಹಳ ಇಂಪಾರ್ಟೆಂಟ್ ನಮಗೆ. ಹಾಗಾಗಿ ಕ್ಯಾಪ್ ಯೂಸ್ ಮಾಡ್ತೀವಿ. ಮಗುಗೆ 2 ಲೇಯರ್ ಬಟ್ಟೆ ಹಾಕ್ಲಿಕ್ಕೆ ಹೇಳ್ತೇವೆ. ಕ್ಯಾಪು ಬಟ್ಟೆ ಅಲ್ಲದೆ ಸಾಕ್ಸು ಮತ್ತೆ ಮಿಟನ್ಸ್ ಕೈಯನ್ನ ಕವರ್ ಮಾಡಲಿಕ್ಕೆ. ಸೊ ಆದಷ್ಟು ಬೇಬಿನ ಕವರ್ ಮಾಡಿಟ್ಬಿಟ್ಟು ಮಿನಿಮಲ್ ಹ್ಯಾಂಡ್ಲಿಂಗು, ದಟ್ ವಿಲ್ ಹೆಲ್ಪ್ ದ ಬೇಬಿ. ಎರಡನೇದಾಗಿ ಕಾರ್ಡ್ ಬಿದ್ದು ಹೋಗೋ ತನಕ ಡೈರೆಕ್ಟಾಗಿ ಸ್ನಾನ ಮಾಡಿಸುವಾಗ ಅಲ್ಲಿ ಸೋಪು ಎಲ್ಲ ಹಾಕ್ಬಿಟ್ಟು ಅಥವಾ ಕೆಲವು ಶೀಗೆಕಾಯಿ ಹಾಕೋದು, ಇನ್ನೊಂದೇನೋ ಅರಿಶಿನ ಹಾಕೋದು, ಇವೆಲ್ಲ ಮಾಡೋದ್ರಿಂದ ಕಾರ್ಡ್ ಹತ್ರ ಏನಾದರೂ ಅಂಬಲಿಕಲ್ ಕಾರ್ಡ್ ಹತ್ರ ಇನ್ಫೆಕ್ಷನ್ ಆಗೋಗ್ಬಿಟ್ರೆ ಆ ಬ್ಲಡ್ ವೆಸಲ್ಸ್ ಆರ್ ಕನೆಕ್ಟಿಂಗ್ ಡೈರೆಕ್ಟ್ಲಿ ಇನ್ ಟು ದ ಲಿವರ್. ಸೊ ಆ ಇನ್ಫೆಕ್ಷನ್ ಒಳಗಡೆ ಸ್ಪ್ರೆಡ್ ಆಗೋಗ್ಬಿಟ್ಟು ಲಿವರ್ನ ಹತ್ರ ಡ್ಯಾಮೇಜ್ ಆಗೋ ಚಾನ್ಸಸ್ ಉಂಟು. ಓವರ್ ಅ ಪೀರಿಯಡ್ ಲೈಕ್ ಪೋರ್ಟಲ್ ಹೈಪರ್ಟೆನ್ಷನ್ ಅಂತೇಳಿ ಕಾಂಪ್ಲಿಕೇಶನ್ ಡೆವಲಪ್ ಆಗ್ಬೋದು. ಇವುಗಳನ್ನು ನಾವು ಪ್ರಿವೆಂಟ್ ಮಾಡಬೇಕು. ಸೊ ಆ ಕಾರ್ಡ್ ಫುಲ್ ಡ್ರೈ ಆಗಿ ಅದಾಗೆ ಬಿದ್ದು ಹೋದಾಗ ಒಳಗಿನ ಬ್ಲಡ್ ವೆಸಲ್ಸ್ ಫುಲ್ ಡ್ರೈ ಆಗೋಗಿರುತ್ತೆ, ಕಂಪ್ಲೀಟ್ಲಿ ಬ್ಲಾಕ್ ಆಗಿರುತ್ತೆ. ಸೊ ಇನ್ಫೆಕ್ಷನ್ ಒಳಗಡೆ ಸ್ಪ್ರೆಡ್ ಆಗೋ ರಿಸ್ಕೇ ಇರೋದಿಲ್ಲ. ಸೊ ಹಂಗಾಗಿ ನೀವು ಆಲ್ಮೋಸ್ಟ್ 1 ವಾರ ಆದ್ಮೇಲೆ ಮಾಡ್ಸಿರ್ತೀರಾ? ಕಾರ್ಡ್ ಬಿದ್ದೋದ್ಮೇಲೆ ಕಾರ್ಡ್ ಬಿದ್ದಾದ್ಮೇಲೆ ಸ್ನಾನ ಮಾಡಿಸ್ಬೇಕು. ಇದು ವೆರಿ ಇಂಪಾರ್ಟೆಂಟ್ ಟೇಕ್ ಹೋಮ್ ಮೆಸೇಜ್ ನಮ್ಮ. Even for it is not only for preterm babies, all babies, it's for all babies, term babies. ಎಲ್ಲರಿಗೂ ಅದೊಂದು ಸ್ನಾನ ಮಾಡ್ತಾರೆ. ನಾನು ಏನು ಅವೇನು ಕೆಲ್ಸಕ್ಕೆ ಹೋಗ್ತವೆ ನಮ್ಮ, ಏನು ಬೆವರಿರಲ್ಲ, ವಾಸನೆ ಇರಲ್ಲ, ಗಲೀಜಿರಲ್ಲ, ಯಾಕೆ ಸ್ನಾನ ಮಾಡ್ತಾರೆ? ಸ್ನಾನ ಇಲ್ಲ ಅಂತಾರೆ. ಒನ್ ಮೋರ್ ಥಿಂಗ್, ಈ ಪ್ರೀಟಮ್ ಬೇಬೀಸ್ ಇರಲಿ ಅಥವಾ ಲೋ ಬರ್ತ್ ವೇಟ್ ಬೇಬೀಸ್ಗಳಿರಲಿ, ಅವ್ರು 2.5 kg ರೀಚ್ ಆಗೋ ತನಕ ನಾವು ಡೈರೆಕ್ಟ್ ಸ್ನಾನ ಮಾಡ್ಸಕ್ ಬಿಡಲ್ಲ. ಬಿಕಾಸ್ ಅವ್ರ ವೇಟ್ ತುಂಬ ಕಮ್ಮಿ ಇದೆ, ಅವ್ರನ್ನ ಎಕ್ಸ್ಪೋಸ್ ಮಾಡಿಬಿಡ್ತಾರೆ. ಎಕ್ಸ್ಪೋಸ್ ಮಾಡಿದಾಗ ಹೈಪೋಥರ್ಮಿ ಆಗೋ ಚಾನ್ಸಸ್ ಇದೆ. ನಾರ್ಮಲಿ 2.5 kg ದಾಟಿದ ನಂತರ ಆ ಮಕ್ಕಳಲ್ಲಿ ಸ್ಕಿನ್ನಲ್ಲಿ ಸಾಕಷ್ಟು ಫ್ಯಾಟ್ ಇರುತ್ತೆ. ಸೊ ಆ ಫ್ಯಾಟ್ ವಿಲ್ ಆಕ್ಟ್ ಲೈಕ್ ಅ ಇನ್ಸುಲೇಟಿಂಗ್ ಲೇಯರ್. ಸೊ ಆವಾಗ ಅವ್ರ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸೊ 2.5 kg ರೀಚ್ ಆಗೋ ತನಕ ಸ್ನಾನ ಮಾಡಿಸ್ಲಿಕ್ಕೆ ನಾವು ಬಿಡೋದಿಲ್ಲ ಈ ಪ್ರೀಟಮ್ ಬೇಬೀಸ್. ಫ್ಯಾಂಟಾಸ್ಟಿಕ್. ದಟ್ ಶೋಸ್ ಹೌ ಮಚ್ ಒಂದು ಮಗುವಿನ ಕೇರ್ನಲ್ಲಿ ಪ್ರತಿಯೊಂದು ಅಂಶನೂ ಎಷ್ಟು ಡೀಟೇಲ್ ಆಗಿ ಡಾಕ್ಟರ್ ಪ್ರೀತ್ ಶೆಟ್ಟಿ ಅವರು ಗಮನಿಸಿ ಮಕ್ಕಳಿಗೆ, ಅಂದರೆ ನನ್ನ ಪೇಷಂಟ್ಸು ಫಸ್ಟು 24 hours ಸ್ನಾನ ಅಂತಾರೆ, ಆಮೇಲೆ ನೋಡಿದ್ರೆ ಅಮ್ಮಂದ್ರಲ್ಲಿ ನಿಧಾನಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ನೆಕ್ಸ್ಟ್ ದಿನಕ್ಕೆ ಅಂದರೆ ಇವ್ರು ಹೇಳಿರ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಈ ಥರ ಅಂತ. ಒಂದ್ಸಿ ನಿಧಾನಕ್ಕೆ ಈಸ್ ವೆರಿ ಗುಡ್ ಇನ್ ಕಮ್ಯುನಿಕೇಶನ್, ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಸೊ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಹಂಗಾಗಿ ಬೇಸಿಕ್ಲಿ ಕಮ್ಯುನಿಕೇಶನ್ ಇಸ್ ಇಂಪಾರ್ಟೆಂಟ್ ಮೇಡಮ್ ಅಷ್ಟೇ. ಒಂದ್ಸತಿ ಯಾರಿಗೂ ಕೂಡ ಮಕ್ಕಳಿಗೆ ಹಾಳಾಗಬಾರ್ದು ಅನ್ನೋಂಥದ್ದು ಅವ್ರದ್ದು ಮುತುವರ್ಜಿ ಇದ್ದೇ ಇರುತ್ತೆ. ಸೊ ಈ ಕಾಳಜಿ ನಾವು ತೋರಿಸ್ಬಿಟ್ಟು ಅವ್ರಿಗೆ ಹೇಳಿದ ನಂತರ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ಮೋಸ್ಟ್ ಆಫ್ ನಾವು ನೋಡಿದಾಗೆ ಇಟ್ ಇಸ್ ಆಲ್ವೇಸ್ ದ ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆ ಜಾಸ್ತಿ ಮುತುವರ್ಜಿ ಇರ್ತದೆ ಅಲ್ಲಿ, ಆಯ್ತಾ. ಅಂಡ್ ದೇ ವಿಲ್ ಬಿ ಮೋರ್ ಫೋರ್ತ್ ಕಮಿಂಗ್ ಟು ಹಿಯರ್ ದ ಸಜೆಷನ್ಸ್ ಅಂಡ್ ದೆನ್ ದೇ ವಿಲ್ ಮೇಕ್ ಶ್ಯೂರ್ ಮಕ್ಕಳು ಅದನ್ನು ಫಾಲೋ ಮಾಡಿ ಆ ಮೊಮ್ಮಗು ಸರಿಯಾಗಿರಲಿ ಅಂತ ನೋಡ್ಕೊಂಡ್ಬಿಡ್ತಾರೆ. Hello, doctor. Hello. Hello, Doctor with Dr. Chandrika Anand.